ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಲ್ಸನ್. ಅಕ್ಕ ಅನ್ನಪೂರ್ಣ ತಾಯಿ ನಿಧನ, ಭಕ್ತಾದಿಗಳಿಗೆ ಅಂತಿಮ ದರ್ಶನಕ್ಕೆ ಹಾಗೂ ಭದ್ರತೆ ಕುರಿತಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೂರ್ವ ಸಿದ್ಧತೆ ಪರಿಶೀಲಿಸಿದರು. ಸರಿಸುಮಾರು 10,000 ಅಧಿಕ ಭಕ್ತಾದಿಗಳು ದರ್ಶನಕ್ಕೆ ಬರಲಿದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ದರ್ಶನಕ್ಕಾಗಿ ಬರುವಂತ ಭಕ್ತಾದಿಗಳಿಗೆ ಹಾಸನದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಎಲ್ಲವೂ ಸಹ ಮಾಡಲಾಗಿದೆ ಹಾಗೂ ಸಾಲಾಗಿ ಬಂದು ದರ್ಶನ ಪಡೆಯುವ ಹಾಗೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು ಎಂದು ಸೂಚನೆಯನ್ನು ನೀಡಿದರು. ಪೂಜ್ಯ ಮಾನಿಕ್ರ ಅಕ್ಕ ಅನ್ನಪೂರ್ಣ ತಾಯಿಯವರು ಇವತ್ತು ಲಿಂಗೈಕ್ಯರಾಗಿದ್ದು ನಮ್ಮೆಲ್ಲರಿಗೂ ಬಸವ ಭಕ್ತರಿಗೆ ಬಹಳಷ್ಟು ದುಃಖ ತಂದುಕೊಟ್ಟಿದೆ. ಎಲ್ಲ ನಮ್ಮ ಬಸವ ಭಕ್ತರೆಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಇಂದು ವಿಷಯ ಗೊತ್ತಾದ ತಕ್ಷಣ ಪೂಜ್ಯ ಅಕ್ಕ ಗಂಗಾಂಬಿಕಾ ನೇತೃತ್ವದಲ್ಲಿ ಈ ಬಸವಗಿರಿ ಪರಿಸರದಲ್ಲಿ ಒಂದು ಸಭೆ ಏರ್ಪಡಿಸಲಾಯಿತು. ಸಭೆಯಲ್ಲಿ ತೀರ್ಮಾನಿಸಿದಂತೆ ದಾಸೋಹ ಭವನ ಮತ್ತು ಯಾತ್ರಿ ನಿವಾಸ ಮಧ್ಯದಲ್ಲಿರ್ತಕ್ಕಂಥ ಸ್ಥಳ ಆಯ್ಕೆ ಮಾಡಿ ಇಲ್ಲಿ ಪೂಜ್ಯ ಅಕ್ಕನವರ ಅಂತಿಮ ಕ್ರಿಯೆಯನ್ನು ನೆರವೇರಿಸಲು ಎಲ್ಲ ಪೂಜ್ಯರ ಸಲಹೆಯಂತೆ ನಿರ್ಧರಿಸಲಾಯಿತು. ಸರ್, ನಾಳೆ ಯಾವೆಲ್ಲ ವಿಧಿವಿಧಾನ ಬಸವ ತತ್ವದ ಪ್ರಕಾರ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಗುವುದು. ಸರ್, ನಾಳೆ ಎಷ್ಟು ಗಂಟೆವರೆಗೂ ಆಗ್ಬೋದಂತ? 3 ಗಂಟೆಗೆ ಅಂತ ಸಮಯ ಕೊಟ್ಟಿದೆ. 3 ಗಂಟೆಯ ನಂತರ ವಿಧಿವಿಧಾನಗಳು ಪ್ರಾರಂಭವಾಗ್ತವೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಮಠಪತಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.